ಲೇ ಲೇ ಬೋರಜ್ಜ, ಎಲ್ಲಲ್ಲ ಅವ್ನು ಸೀನಪ್ಪ. ಅಯ್ಯ ನಿನ್ನ ಎದ್ದೆದ್ದ ಹಾಸ್ಕೆರೆ ಬಂದು ಬಿಸ್ಲಾಗ ಒಟ್ಟದ್ಕೊಂಡು ಒಂದು 1000 ಕಾಯಿ ಸುಲ್ದಾಕ್ರಲ್ಲ ಅಂತ ಹೇಳಿರೆ ಅತ್ತೊಬ್ಬ ಇತ್ತೊಬ್ಬ ಹೋಗ್ತಿರಲ್ಲ. ಎಲ್ಗೋದ್ನಲ್ಲ ಅವನು? ಬಿಸ್ಲಾದ್ಮೇಲೆ ಸುಲಿಯಾಕಾಗಲ್ಲ ಕಣೋ. ಈ ಬಿಸ್ಲ ನಿಂತ್ಕೊಂಬಕೈತೆ ದಸಿ ಮುಂದೆ. ಎಳೆ ಎಲ್ಲಲ್ಲ ಬೋರಜ್ಜ ಅವನು? ಎಲೆ ಇದೊಳ್ಳೆ ಚಂದ ಕಾತಲ್ಲ ಗೌಡ್ರೆ. ನೀವು ನನ್ ಕೇಳಿರೆ ಅವನು ಬಂದ ನನ್ ಜೊತೆಗೇನ ದಸಿ ಎಗಲಿಗೆ ಇಕ್ಕೊಂಡು ಬೋರಜ್ಜ ನೀನು ಹೋಗ್ತಾ ಇರು, ನಾನು 2 ನಿಮಿಷ ಬರ್ತೀನಿ ಅಂತನ ಹಿಂದ್ಕೋದ. ಹೋದ ಆಸಾಮಿ ಇನ್ನೂ ಬಂದಿಲ್ಲ. ಯಾಕ್ತೋದ್ನೋ ಏನ್ ಕತೆ ಯಾರ್ ಕಂಡ್ಯಾರ ಗೌಡ್ರೆ? ಎಲೆ ಬರ ನಿಮ್ಮವೆಲ್ಲ ಇಂಥವೇ ಕಂಡ್ರೆ ಎಲೆ ಯಾತನ ಬದುಕೇಳಿರಿ ನೆಟ್ಟಿಗೆ ಮಾಡೋಣ ಅಮ್ಮಂಗಿಲ್ಲ. ಹಾಂ ನೀವು ಹೊರಾತ ನಿಮ್ಮನ್ನು ನಂಬ್ಕೊಂಡ್ಬಿಟ್ರೆ ನಾನು ತಲೆ ಮೇಲೆ ಚಪ್ಪಡಿ ಕಲೆ ಹಾಕೊಂಡು ಹೋಗೋದೇನೆ. ಹಾಂ ಗೌಡ್ರಿ, ಗೊತ್ತೈತೆ ನನ್ನ ಮೇಲೆ ನೀವು ಸಿಟ್ಟಾಗಿದ್ದೀರ ಅಂತಾನ. ಬಂದೆ ತಡೀರಿ ಬಂದೆ. ಏಯ್ ಈ ಮೈ ಲಗ್ನ ಮಕ್ಕನ ಬಿಸಾಕ ಹಿಡ್ಕೊಂಡು ಯೋಟತ್ಕಲ ಬರೋದು? ಹಾಂ ನೆನ್ನೆ ದಿನ ಬೈನಾಗಲೇ ಮಂತಕ್ಕೆ ಬಂದು ಬೇರೆ ಹೇಳಿದ್ದೀನಿ. ಸೀನಾ ಎದ್ದೆದ್ದಾಸ್ಕಿಲ್ಲ ದಸಿ ತಕೊಂಡು ಹೊಲ್ತಕ್ಕೆ ಬರಲ್ಲ, ಕಾಯಿ ಸುಲಿಬೇಕು ಅಂತಾನ. ಈಗ ಬರ್ತಾ ಇದ್ದಲ್ಲ 10:30ಗೆ. ಎಲ್ಗೋಗಿದ್ದಲ್ಲ ಇಡ ಇಂತಕನ ಎಳೆ ಏನೇನೋ ಒಂದು ಬದುಕೇಳಿರಿ ನೆಟ್ಟಿಗೆ ಮಾಡ್ರಲ್ಲ. ನಾನೇನು ಬೇರೆ ಟೈಮ್ನಾಗ ಹೇಳ್ತೀನಿ ನಿಮಗೆ ರಪ್ಪಂಬರ್ರಿ ನಮ್ಮ ಮಂತಕ್ಕೆ ಬರ್ರಿ, ಅಲ್ಲಿಗೆ ಬರ್ರಿ ಇಲ್ಲಿಗೆ ಬರ್ರಿ ಅಂತಾನ. ಎಳೆ ಗೌಡ್ರೆ ಎಮ್ ರಿಯಲಿ ಸಾರಿ, ಬೇಜಾರು ಮಾಡ್ಕೋಬೇಡ್ರಿ. ಯಾಕೋನೋ ನನಗೆ ನೆನ್ನೆಯಿಂದ ಒಂದು ಒಟ್ಟು ಬೇದಿ. ನಮ್ಮಮ್ಮ ಈಗ ಬೇಡ ಕಣಮ್ಮ ಹಳಸಿನಕಾಯಿ ಸಾರು ಮಾಡಬೇಡ, ಅದು ಈಟು ಅಂತ ಹೇಳಿದೆ. ಕೇಳಲಿಲ್ಲ ನಮ್ಮಮ್ಮಯ್ಯ. ಪಾಪ ಒರೆಸ್ಕೊಂಡ್ಸಲಿನಾದರೂ ತಿನ್ಬೇಕಲ್ಲ. ಹಳಸಿನಕಾಯಿ ಕೆತ್ತಕಾಯಿ ಸಾರು ಮಾಡ್ತೀನಿ, ಬೋಲ್ ಚೆನ್ನಾಗಿರ್ತೈತಿ ಅಂತ ಮಾಡಿತು. ನಾನು ಓಲೆ ಅಂತ ಉಂಡೆ. ನಮ್ಮಳು ಸುಶೀಲಿ ಅತ್ತೆ ಕೆತ್ತಕಾಯಿದು ಪಲ್ಯ ಮಾಡಿ ಬೋಲ್ ಚೆನ್ನಾಗಿರ್ತೈತಿ, ಬಸ್ಸಾರು ಮಾಡ್ದಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಬೈನು ಉಟ್ಕೊ ಅದನ್ನೇ ಮಾಡಿಬಿಟ್ಲು. ಅಯ್ಯೋ ಮಣಕಾಯವ ಹೋಗ ಅಂತ ನಾನು ಇನ್ನೇನು ಮಾಡೋಕ್ಕಾಕೈತಿ. ಒಂದು ಮುದ್ದೆ ಮತ್ತು ಒಂದು ಮುರುಕು ಉಂಡೆ, ಒಂದಿಟ್ಟು ಚೆನ್ನಾಗೇ ಇತ್ತು. ಹಳಸಿನಕಾಯಿ ಪಲ್ಯನೂ ತಿಂದೆ ಗೌಡ್ರೆ. ಹೊಟ್ಟೆ ನೋವು ಬಂತು. ನಮ್ಮ ತಾಯಿನಾಗೂ ನಾನು ಸತ್ತೋಗ್ಬಿಡ್ತೀನೋ ಬದುಕ್ತೀನೋ ಅನ್ನಿಸ್ಬಿಡ್ತು. ಏನು ಹೊಟ್ಟೆ ಒಳಗೆ ಫುಲ್ ಕುರುಕ್ಸೆ ಹತ್ರ ದುರ್ಯೋಧನನು ಭೀಮನು ಗದೆ ತಕೊಂಡು ಇಕ್ತಾ ಇದ್ದಾರಪ್ಪ. ದಡ ಬಡ. ಅಯ್ಯಪ್ಪ ನನ್ನ ಕೈಯಲ್ಲಿ ತಡ್ಕೊಂಬಕ್ಕಾಗಿಲ್ಲ. ಈಗಳಪ್ಪ ಬೆಳಗಿನ ಜಾವದಿಂದನೂ ಆಗ ಶೆಡ್ಡಿ ಬಿಚ್ಚಿದ ಲಾಡಿ ಕಟ್ಟಿಲ್ಲ ಗೌಡ್ರೆ. 5 ನಿಮಿಷಕ್ಕೂ ಹೋಗಂಗಾಕೈತಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಗೌಡ್ರೆ. ಏನದೇನು ಬಂದಂಗೆ ಬರ್ತಿರೋದೆ ಗುದ್ಕೊಂಡು. ತಡ್ಕೊಂಬಕ್ಕಾಗಲ್ಲ. ನೀನು ಬೇಕಾರೆ ಪ್ರೈಮ್ ಮಿನಿಸ್ಟ್ರು ಬರಲಿ, ಚೀಫ್ ಮಿನಿಸ್ಟ್ರು ಬರಲಿ, ಸರ್ ನಮಸ್ಕಾರ ಸರ್, ಒಂದು 10 ನಿಮಿಷ ತಡೀರಿ ಸರ್ ಅಂದ್ರೆ ನಿಂತ್ಕೊಂಬ್ತಾರೆ. ಇದು ನಿಂತ್ಕೊಂಬಲ್ಲ ಗೌಡ್ರೆ. ಈಗಳಪ್ಪ ನಾನು ಬಂದಿದ್ದೀನಿ, ನಡಿ ಹೋಗೋಣ ಅಷ್ಟೇ ಎಂಬೋದು. ಅಷ್ಟು ಬೇದಿ ಗೌಡ್ರೆ ನನಗೆ. ಒಟ್ಟು ಒಳಗೆ ಮಾತ್ರ ಕುರುಕ್ಷೇತ್ರ ದಡ ಬಡ ಅಂತ. ಅದಕ್ಕೆ ಒಂದೀಟು ಈಗಲೂ ಹುಷಾರಿಲ್ಲ, ನೀವು ಕರೆದಿದ್ದೀರ ಅಂತ ಬಂದಿದ್ದೀನಿ. ಲೇಟ್ ಆಗಿಬಿಡ್ತು, ದಯವಿಟ್ಟು ಕ್ಷಮಿಸ್ಬಿಡ್ರಿ ನೀವು. ಲೇ ಸೀನಾ, ಅದಕ್ಕೆ ಕಣ್ಲ ಒಂದು ಒಟ್ಟು ಮೈ ಮೇಲೆ ನಿಟ್ಟು ಜಾನ ಇಕ್ಕೊಂಡು ತಿಂಬಾಗ ಅಡಕುವಾಗ ತಿನ್ಬೇಕು. ಕುಡಿದು ಬಿಡ್ತೀಯ ಕಂಟು ಪೂರ್ತಿನ. ಏನು ತಿಂತೀಯ ಏನು ಬಿಡ್ತೀಯ ನಿಮಗೆ ಅಂದುವರಿಯಲ್ಲ. ತಿಂದುಬಿಟ್ಟೆ ಈಗ ನೋಡು ಹೊಟ್ಟೆ ಕೆಡಿಸ್ಕೊಂಡು ಕುಂತಿದ್ದ ಅಲ್ವ. ಹಳಸಿನಕಾಯಿ ಪಲ್ಯ ಜಾಸ್ತಿ ತಿಂತಾರಲ್ಲ ಯಾರನ್ನ, ಅಡಕುವಾಗ ತಿನ್ಬೇಕು ಅನ್ನೋದು ಬಲೀಟು. ನೀನು ಈಗ ಮಾತಿಗಿದ್ರೆ ನುಂಗಿದ್ಯಾ ಇಲ್ವಲ್ಲ? ಇಲ್ಲ ಗೌಡ್ರೆ, ನಮ್ಮ ತಾಯಿನಾಗೂ ಊಟದ ವಿಚಾರದ ನಂಗೆ ಫುಲ್ ಸ್ಟ್ರಿಕ್ಟು ನಾನು. ನೀನು ಅಮೃತ ಇಕ್ಕಿರೋ ಲಿಮಿಟ್ ಕ್ರಾಸ್ ಮಾಡಲ್ಲ ಈ ಸೀನಪ್ಪ. ಏನಪ್ಪ ಅದು ಹಳಸಿನಕಾಯಿ ಪಲ್ಯ ಅಪರೂಪದ ಒಡವೆ ಅಂತ ಹೇಳ್ಬಿಟ್ಟು ಒಂದು ಸೌಟು ಜಾಸ್ತಿ ಹಾಕ್ಕೊಂಡು ತಿಂದೆ ಗೌಡ್ರೆ. ಅಯ್ಯಪ್ಪ ಇನ್ನು ನಾನು ತಿಂತೀನಿ ನನ್ನ ಜೀವನದಾಗ ಹಳಸಿನಕಾಯಿನ. ರಾಮ ಹೊಟ್ಟೆ ನೋವು ಅಂದ್ರೆ ಅಂತಿಂತ ಹೊಟ್ಟೆ ನೋವಲ್ಲ ಗೌಡ್ರೆ. ಬೆಳಗಿನ ಜಾವದಾಗ ಶುರುವಾಗಿದ್ದು. ಈಗ ಹೆಂಗೂ ಒಂದು ರವೋಟು ಹೊಟ್ಟೆಗೆ ಏನು ಇಲ್ಲದಕ್ಕೋ ಏನೋ ಗೊತ್ತಿಲ್ಲ, ಒಂದು ರವೋಟು ಕಮ್ಮಿ ಐತಿ. ಯಾವ ಥರ ನೀರು ಕುಡಿದ್ರೇ ಓಡೋಗೋಣ ಅನ್ಸ್ಬಿಡೋದು ಚಡ್ಡಿ ಬೀಚ್ಕೊಂಡು. ಒಟ್ಟಿನಾಗೆ ಬಿಚ್ಚಿದ ಲಾಡಿ ಕಟ್ಟಿಲ್ಲ ಗೌಡ್ರಿ ಬೆಳಗಿನ ಜಾವದಿಂದ ನಾನು. ಆತು ಬೈಲಿ ದಸೆ ಹಾಕ್ಕೊಂಡು ಸುಲಿಬೇಕಾಯಿನ
ತೀರಾ ಹೊಟ್ಟೆ ನೋವು ಬಂದ್ರೆ ಹೇಳು, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಈಗ ಸದ್ಯಕ್ಕೆ ಬೈಲಿ ದಸಿ ಹಾಕಿನ ಕಾಯಿ ಸುಲಿ ಬೈ ಹೇಳ್ತೀನಿ. ಅಲ್ಲ ಗೌಡ್ರೆ, ನಾನು ಬೋರಜ್ಜ ಇಬ್ಬರೇ ಸುಲ್ದಾಗ್ತಿದೀವಿ, ಇದ್ಯಾಕೆ ಬೇರೆ ಊರನ್ನೆಲ್ಲ ಕರೆಸಿ ಬಿಟ್ಟಿದಿರಲ್ಲ ಕಾಯಿ ಸುಲಿ ಹಾಕಿ ಸಲಿ ನಾವು. ಲೇ ನೀಸು ಓಸ ಇದಾವೆಲ್ಲ ಕಾಯಿ. ಅಯ್ಯ ನಿನ್ನ ಒಂದು 15,000 ಕಾಯಿ ಇದ್ದಾವೆ, ನೀವಿಬ್ಬರೇ ಸುಲಿತೀರನ್ರಲ್ಲ. ಏನು ಆಸೆ ಇರ್ಬೇಕಣ ಇಲ್ಲೇ ಈಟೊಂದಲ್ಲಿರೋದು. ಹಾಂ, ನಿಮ್ಮಿಬ್ರು ಕೈಲಿ ಆಗಲ್ಲ ಕಳ್ಳ ಸುಲಿಯೋಕ್ಕೆ. ಅದಕ್ಕೆ ಅವ್ರಿಗೆಲ್ಲ ಹೇಳಿದ್ದೀನಿ ಕೂಲಿಯರಿಗೆ. ಅಲ್ಲ ಗೌಡ್ರೆ, ಕಾಯಿ ರೇಟು ಕಮ್ಮಿ ಐತೆ, ಯಾಕೆ ಇವಾಗ ಕೇಳಿಸಿದಿರಲ್ಲ ಕಾಯಿನ? ಹಾಂ ಏಯ್ ರೇಟು ಬಿದ್ದೈತ್ ಕಳ್ಳ. ಈ ವಾರೇನೋ 17, 18, 19 ತನಕ ಆತಂತ. ಒಳ್ಳೆ ಕಾಯಿ ಚೆನ್ನಾಗಿರೋ ಕಾಯಿ 20 ತನಕ ಆಯ್ತಂತ ಕಳ್ಳ. ಹಾಂ ಎಲೆ ಒಂದು 2-3 ತಿಂಗಳಿಂದ ಬಲ್ ಚೆನ್ನಾಗಿತ್ತು ರೇಟು, 45-50 ತನಕ ಹೋಯಿತು. ಇವಾಗ ಯಾಕೆ ಒಂದಿಟ್ಟು ಇಳ್ದೈತ್ ಕಳ್ಳ ಈ ವಾರದಿಂದ. ಗೌಡ್ರೆ, ಅಲ್ಲಿ ಒಂದು ಕೆಲಸ ಮಾಡ್ಬೋದಾಯ್ತು ಹೇಳ್ರಿ. ಹಾಂ ಈಗ ಕೇಳಿಸ್ಬಿಟ್ರಲ್ಲ, ನಿಮ್ದು ಹೆಂಗು ಶೆಡ್ ಇತ್ತು, ಸುಮ್ಮನೆ ಲಾಟ್ ಹಾಕ್ಬೇಕಾಗಿತ್ತು ಕೊಬ್ಬರಿಗೆ. ಕೊಬ್ಬರಿ ಬಲು ರೇಟು ಗೌಡ್ರಿ. ಹಾಂ ಅದಕ್ಕೆ ತೀರಾ ಏನು ಕಮ್ಮಿ ಹೋಗ್ತಿರ್ಲಿಲ್ಲ. ಇನ್ನೊಂದು ಕೊಬ್ಬರಿಗೆ ಲಾಸೂ ಇಲ್ಲ. ಕೊಬ್ಬರಿನೂ ಮಾರ್ಬೋದು, ಸಿಪ್ಪು ಮಾರ್ಬೋದು, ಸಿಪ್ಪೆ ಮಲ್ಟೆನೂ ಮಾರ್ಬೋದು. ಒಂದ್ಸಲಿ ಕೈ ತುಂಬ ದುಡ್ಡು ಸಿಗ್ತೈತಿ. ಈ ಕಾಯಿ ಆದ್ರೆ ಹಂಗಲ್ಲ, ಈ ಬೇಸಿಗೆಗೆ ರೇಟ್ ಬಿದ್ದೋಗ್ಬಿಡ್ತೈತಿ ಕಾಯಿಗೆ. ಹಾಂ ಕೊಬ್ಬರಿ ಮಾರೋದೇ ಒಳ್ಳೇದು ಗೌಡ್ರಿ. ಎಲೆ ಹಂಗನ್ನಿಸ್ತೈತ್ ಕಳ್ಳ. ಈಗ ದಿನ ಬಿದ್ದವನ್ನೆಲ್ಲ ತಗೊಂಡೋಗಿ ಒಂತ ಎಸ್ತ್ರೆ ಕೊಬ್ಬರಿ ಹಾಕವೆ. ಈಗ ನನಗೊಂದಿಟ್ಟು ದುಡ್ಡು ಬೇಕಿತ್ತು, ಅದಕ್ಕೂ ನಾನು ಕಾಯಿ ಸುಲಿಸ್ದೆ ಕಳ್ಳ. ಹಾಂ ಈಗ ತೆಂಗಿನಕಾಯಿ ಬೇಸಿಗೆ ಟೈಮ್ನಾಗೆ ಲೇ ಸೀನಾ ಎಲ್ಲ ನಡ್ಗೋನಿಗೆ ಮುರ್ಕೊಂಡು ಕಾಯೆಲ್ಲ ಉದುರ್ತಾವ ಕಣ್ಲ. ತೀರಾ ಎಳೆಕಾಯಿನೂ ಅಳ್ಳಾಡ್ತವೆ ಇವಾಗ, ಸೊಳಕ ಅಂತವೆ. ಅವನ್ನ ಸುಲಿಸಿ ಮಾರ್ತಾರೆ, ಅದಕ್ಕೆ ರೇಟ್ ಕಮ್ಮಿ ಆಕೈತಿ. ಎಲ್ಲರೂ ಕಿತ್ಕೊಂಬರೋರೇ ಆಗಿಬಿಟ್ಟವ್ರೆ. ಏನು ಜಾಸ್ತಿ ಬರ್ತಾವ ಕಳ್ಳ ಮಾರ್ಕೆಟಿಗೆ ಕಾಯಿ ಇವಾಗ. ಹಾಂ ಇಳುವರಿನೂ ಜಾಸ್ತಿ ಐತೆ. ಬೇಸಿಗೆ ಟೈಮ್ನಾಗೆ ಹಂಗೆ ನೀರು ಕಮ್ಮಿ ಹಾಕವಲ್ಲ ತೆಂಗಿನಕಾಯಿನೊಳಗೆ, ಎಲ್ಲ ಬಲ್ತೇವೆ ಅಂದ್ಬಿಟ್ಟು ಕಿತ್ಕೊಂಬರ್ತಾರೆ. ಎಳ್ನೀರು ಸಿಗೋದು ಕಮ್ಮಿ ಇವಾಗ. ಗೌಡ್ರೆ, ಕೊಬ್ಬರಿಗೂ ರೇಟ್ ಚೆನ್ನಾಗೈತಿ ಇವಾಗ. 37,000 38,000 ಎಲ್ಲ ಹೋಗೈತಿ. ಹಾಂ ನನ್ನ ಫ್ರೆಂಡ್ ಒಬ್ಬ ಇದ್ರಾಗೆ ಚಿಕ್ಕನಾಯಕನಹಳ್ಳಿಯಾಗ ಇದ್ದಾನಲ್ಲ, ನಿಖಿಲ ಅಂತಾನ, ಅವನಿಗೆ ಫೋನ್ ಮಾಡಿದ್ದೆ ಮಾತಾಡ್ಬೇಕಾದ್ರೆ ಅಂದಲೇ ಸೀನಾ ಇತ್ಕೊಳ್ಳ 38 ತನಕ ಹಾಕೈ ಚೆನ್ನಾಗಿರೋದು ಅಂತಾನ. ಗೌಡ್ರೆ, ಕೊಬ್ಬರಿಗೂ ದುಡ್ಡೆಲ್ಲ 38,000 ರೂಪಾಯಿ ಕ್ವಿಂಟಲ್ಗೆ. ಈಗ ಸಿಪ್ಪು ಬರ್ತಾವಲ್ಲ, ಸಿಪ್ಪು, ಆ ಸಿಪ್ಪನ್ನು ಮಾರ್ತಾರೆ ಗೌಡ್ರಿ. ಒಂದು ಸಿಪ್ಪಿಗೆ 3 ರೂಪಾಯಿ 3.5 ರೂಪಾಯಿ ಮಂತಕ್ಕೆ ಬಂದು ತಗೊಂಡು ಹೋಗ್ತಾರೆ. ಇನ್ನೇನು ಇದು ಸಿಪ್ಪೆ ಮಲ್ಟಿ, ಅದು 6,000-7,000 ರೂಪಾಯಿ ಹೋಗೈತಂತಿ. ಅದಕ್ಕೆ ತೆಂಗಿನ ಗಿಡನ ಕಲ್ಪವೃಕ್ಷ ಅಂತ ಕರೆಯೋದು. ಹಾಂ ನೀವು ಕೊಬ್ಬರಿಗೆ ಹಾಕ್ರಿ ಗೌಡ್ರೆ ಮುಂದಿನ ಸಲ. ನಾವು ಈ ಸಲ ಏನೋ ಸೋಲ್ಸ್ಬಿಟ್ಟಿದ್ದೀರಾ, ಮುಂದಿನ ಸಲ ಕೊಬ್ಬರಿಗೆ ಹಾಕ್ರಿ ನೋಡೋಣ. ಹೂಕಂಡ್ಲ ಹಂಗೆ ಮಾಡಬೇಕು. ಈ ಸಲ ಏನೋ ಒಂದಿಟ್ಟು ಅರ್ಜೆಂಟ್ ದುಡ್ಡು ಬೇಕಿತ್ತಲ್ಲ, ಅದಕ್ಕೆ ಹಂಗೆ ಮಾಡಿದ್ದೀನಿ. ನೋಡೋಣ ಮುಂದಿನ ಸಲಿಗೆ ನೀನು ಹೇಳ್ದಂಗೆ ಶೆಡ್ಗೆ ಹಾಕಿ ಬಿಡ್ತೀನಿ. ಎಲ್ಲ ಬಿದ್ದವೆಲ್ಲ ತಗೊಂಡೋಗೋದಕ್ಕೆ ಎಸಿತೀನಿ, ತಿರ್ಗಾ ಕೀಳಿಸ್ದವೆಲ್ಲ ಅದರಕ್ಕೆ ಹಾಕ್ತೀನಿ. ಟಿಪ್ ಟೂರ್ ಕಡೆಗೆಲ್ಲ ಹಂಗೆ ಕಳ್ಳ ಮಾಡೋದು. ಚಿಕ್ಕನಾಯ್ಕನಲ್ಲಿ ಟಿಪ್ ಟೂರು, ಈ ತುರುವೇಕೆರೆ ಇಲ್ಲೆಲ್ಲ ಕಾಯಿನ ಹಂಗೆ ಮಾಡೋದು. ನಮ್ಮವೇನು ತೆಂಗಿನ ಗಿಡ ಹೋಗಲಿ ಆ ಕಡೆಗೆ ಹೋಗ್ಬೇಕು ಟಿಪ್ ಟೂರ್ ಕಡೆಗೆ. ನೀನು ಬೋಲ್ ಚೆನ್ನಾಗಿರ್ತಾವೆ ತೆಂಗಿನ ಗಿಡನೂ ಹಂಗೇನ, ಕಾಯಿನೂ ಹಂಗೆ ಇರ್ತವೆ. ನಮ್ಮ ಕಡೆಗೆ ಏನಿಲ್ಲ, ಎಲ್ಲ ಇವಾಗ ಹುಣಸೆ ಗಿಡ ಕೀಳಿಸ್ಬಿಟ್ಟು ತೆಂಗಿನ ಮರ ಕೀಳಿಸ್ಬಿಟ್ಟು ಎಲ್ಲ ಅಡಿಕೆ ಗಿಡ ಇಕ್ಕಿಬಿಟ್ಟಿದ್ದೀವಿ. ಏನು ಹಾಕೈತೋ ಮುಂದೆ ದೇವ್ರಿಗೆ ಗೊತ್ತಪ್ಪ. ಹಾಂ ಈಗೇನೋ 54,000 55,000 ಐತೆ ಕ್ವಿಂಟಲ್ ಅಡಿಕೆ. ಮುಂದೆ 25ಕ್ಕೆ ಬತ್ತೈತೋ 30ಕ್ಕೆ ಬತ್ತೈತೋ ಗೊತ್ತಿಲ್ಲ. ಈ ತೆಂಗಿನ ಗಿಡನ ಕೀಳಿಸಿ ಅಡಿಕೆ ಗಿಡ ಇಕ್ತಾ ಇದ್ರೆ ಕಳ್ಳೆ ವಕ್ಸಿನ. ಗೌಡ್ರೆ, ಅಡಿಕೆ ಗಿಡದು ಸುಲಭಲ್ಲ. ಓಹೋ, ಅದು ಒಂಥರ ಜೋಜಿದಂಗೆ ಗೌಡ್ರಿ. ಹಾಂ ಅದ್ರಾಗೂ ನಮ್ಮ ಸಿರಾ ಸುತ್ತಮುತ್ತನ ಬೇಸಿಗೆ ಬಂತು ಅಂದ್ರೆ ರೈತರಿಗೆ ಪುಕ ಅಂತೈತಿ. ಒಂದು 4-5 ತಿಂಗಳು ಮಳೆ ಕೈ ಕೊಟ್ಬಿಡ್ತು, ಚಂದಕ್ಕೆ ಬಿಸಿಲು ಕುಟ್ಟಿಬಿಡ್ತು ಅಂದರೆ ಓಡೋ ಬೋರೆಲ್ಲ ಬಿಟ್ಟು ಓಡಕ್ಕೆ ನಿಂತ್ಕೊಂತವೆ. ಅವು ಯೋಸೋ ಬೋರ್ ನಿಂತೋಗ್ಬಿಟ್ಟವೆ ಗೌಡ್ರೆ. ಒಂದು ಬೋರ್ ಕೊರಸ್ತಾ ಇದ್ದಾರೆ ಗೌಡ್ರೆ. ಅಯ್ಯಪ್ಪನಿ ಕಿಲೋಮೀಟ್ರಿಗೆ 2-3 ಬೋರು. ಹಾಂ ಎಲ್ಲ ಊರಾಗೂ ಬೋರ್ ಕೊರಸ್ತಾರೇನ. ಅಡಿಕೆ ಗಿಡ ಇಕ್ಕಿ ಬಿಟ್ಟವ್ರಿ, ಈಗ ಅರ್ಧ ಬಂದ್ಬಿಟ್ಟವೆ. ಒಂಬಳೆ ಹೊಡೆಯೋ ಟೈಮ್ಗೆ ನೀರಿಲ್ದಂಗೆ ಆಗಿಬಿಟ್ರಿ.
ಅದಕ್ಕೆ ಮಾಡ್ತಾರೆ ಎಲ್ಲರೂ ಬೋರ್ ಕೊರಿಸ್ತಾ ಇದ್ದಾರೆ. ತೆಂಗಿನ ಗಿಡ ಹಂಗಲ್ಲ, ಹೆಂಗ ಒಂದು 5-6 ತಿಂಗಳು ನೀರಿಲ್ಲ ಅಂದ್ರೂ ಅವು ಬದಿಕೆಂಬ್ತವೆ. ಅಡಿಕೆ ಗಿಡ ಎಲ್ಲ ಸುಳಿ ಒಣಿ ಕೆಂಪು ಬಿದ್ದುಬಿಡ್ತಾವೆ ಗೌಡ್ರಿ. ಏನು ಹಾಕೈತೋ ಭಗವಂತ, ಎಲ್ಲರೂ ಅಡಿಕೆ ಗಿಡ ಇಕ್ಕಿಬಿಟ್ಟವ್ರು ನೀವು ಹೇಳದ ಹಿಂಗೆ. ಹಾಂ ಇಲ್ಲೇ ಹೂ ಕಳ್ಳ ರೈತರು ಪಾಪ ಹೆಂಗೆ ಅಂದ್ರೆ, ಲೇ ಸೀನಾ, ನಾವು ಮುಂದುವರಿಬೇಕು, ಅವ್ರು ಮಾಡ್ತಾ ಇದ್ದಾರೆ ಇವ್ರು ಮಾಡ್ತಾ ಇದ್ದಾರೆ, ನಾವು ಹಂಗೆ ಮಾಡಬೇಕು ಅಂತ ಏನೋ ಕಷ್ಟಪಡ್ತಾವೆ ಕಳ್ಳ. ಆದ್ರೂ ಅವು ಮುಂದೆ ಏನು ಹಾಕೈತೆ ಎಂಬುದು ಹೆಂಗೆ ಅರ್ಥವಾಕೈತೇಳು. ಏನೋ ಮಾಡ್ಕೊಂಡು ಹೋಗ್ತಾರೆ, ನೋಡನ್ ಬಿಡಲ್ಲ, ನಾಲ್ಕಾದಂತೆ ನಮಗೂ ಹಾಕೈತಿ. ಹಾಂ ಭಗವಂತ ಹುಟ್ಟಿಸಿದ್ದೇವ್ರು ಹುಲ್ ಮೇಸಲ್ಲ, ಕಷ್ಟಪಟ್ಟು ಮಾಡಿರಿ ಭೂಮಿ ತಾಯಿ ಮೋಸ ಮಾಡಲ್ಲ. ನೋಡೋಣ ಏನು ಹಾಕೈತಿ ಬಿಡು. ಗೌಡ್ರಿ ಯಾಕೋ ರಾಜಣ್ಣ ಬರ್ತಾ ಇದ್ದಾನೆ ನಿಮ್ಮ ನುಡಿಕೆಂಡು. ಓ ರಾಜಣ್ಣ, ಏನಪ್ಪ ಇಷ್ಟು ದೂರ? ಬಾರ ಬಾರ. ನಿಮ್ಮನ್ನೇ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಗೌಡ್ರಿ. ಏನಪ್ಪ ರಾಜಣ್ಣ ಸಮಾಚಾರ? ಅಪ್ರೂಪಕ್ಕೆ ಬಂದಿದ್ದ ಇದ್ಕಿದ್ದಂಗೆನ ಹೊಲ್ಸ್ ಕಡೆ ಕುಡಿಕೊಂಡು, ಏನು ಸಮಾಚಾರ? ಏನಿಲ್ಲ ಗೌಡ್ರೆ, ಮನ್ ನೋಡಕ್ ಬಂದಿದ್ರು ಗಂಡಿನ ಕಡೆರು, ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇನು. ಎಲೆ 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 ಯಾ ಸಣ್ಣ ಮಗನೇ ಅಂದ ನಿಮ್ಮದು? ಆ ಮಗಿಗೆ ಮದುವೆ ಮಾಡ್ತಿದ್ದೆ, ವಯಸ್ಸು ಏಟ ಆಯ್ತಲ್ಲ, ಏನು ಓದೈತ ಮಗು? ಗೌಡ್ರೆ B.Com ಮುಗಿಸ್ಕೊಂಡೈತೆ ಗೌಡ್ರೆ. ಹ್ಞೂ ಸಿರಾಕೆ ಹೋಗಿತ್ತು ಈ ವರ್ಷನೂ. B.Com ಕಂಪ್ಲೀಟ್ ಆಗೈತೆ, ಅದಕ್ಕೆ ಮದುವೆ ಮಾಡೋಣ ಅಂತಾನ. ಇನ್ನೇನು ಹಿರಿಯದ್ನು ಕೊಟ್ಟು ಮದುವೆ ಮಾಡಿವ ಅವಾಗಲೇನ. ಇನ್ನೊಂದಿತ್ತು ಈ ಮಗನ ಮದುವೆ ಮಾಡಿಬಿಟ್ರೆ ಹೆಂಗಾತ, ಇನ್ನೊಬ್ಬ ಹುಡುಗಿ ಇರ್ತಾನೆ, ಅವನು ನೋಡ್ಕೊಂಡ್ರೆ ಆತು. ಗಂಡಿನ ಕಡೆ ಬಂದೇವ್ರಿ ಗೌಡ್ರಿ, ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ. ಬರೀ ಗೌಡ್ರಿ ಹೋಗೋಣ. ನೋಡ್ಲ ಇವನ್ನ, ಅಲ್ಲ ಕಳ್ಳ, ನೀನು ಗಂಡು ನೋಡಿದ್ದು ಗೊತ್ತಾಗ್ಲಿಲ್ಲ, ಅವ್ರು ಬಂದು ಹೋಗಿದ್ದು ಗೊತ್ತಾಗಿಲ್ಲ, ಮನ್ ನೋಡಕ್ ಬಂದೇವ್ರೆ ಅಂತೆ ನೋಡಪ್ಪ. ಹೆಂಗ ಬಿಡಯ್ಯ ನಿನ್ ಬುದ್ಧಿವಂತ. ದೀರ್ನ ಆಗ್ತಿದ್ಯಾ. ಇಬ್ರು ಹೆಣ್ಮಕ್ಳನ್ನು ಮದುವೆ ಮಾಡೋದು ಸುಲಭದ ಮಾತಲ್ಲ ಕಣ. ಲೇ ರಾಜಣ್ಣ, ನೀನು ಬುದ್ಧಿವಂತನಾಗಿರೋದಕ್ಕೆ ಹೆಂಗೋ ಇವೆಲ್ಲ ಸಾಧಿಸ್ತಿದ್ಯಾ ಬಿಡಪ್ಪ. ನಾವು ಸುಲಭ ಅಂತೀವಿ ಮದುವೆ ಮಾಡೋದನ್ನ, ಬಲ್ ಕಷ್ಟ. ಗಂಡು ಹುಡುಕ್ಬೇಕು, ಆ ಹುಡುಗ ಒಳ್ಳೆನಾಗಬೇಕು, ಅತ್ತೆ ಮಾವ ಒಳ್ಳೆಯರಾಗಬೇಕು, ನನ್ನ ತಗಿಲಿ ಒಡವೆ ವಸ್ತ್ರ ಮಾಡಕ್ಕೆ ಈಟ ಒಟ್ಟ ದುಡ್ಡು ಮಡಿಕೇಬೇಕು, ಮದುವೆ ಮಾಡಕ್ಕೆ ದುಡ್ಡು ಮಡಿಕೇಬೇಕು, ಹುಡುಗರ್ನ ಓದಿಸೋದು ಬರ್ಸೋದು, ಬಲ್ ಕಷ್ಟ ಈ ಕಾಲದಾಗೆ. ಅಂಥದ್ರಾಗೂ ನೀನು ಆಲೆ ಮೊದಲನೇ ಹೆಣ್ಮಗಳು ಮದುವೆ ಮಾಡಿ ಇನ್ನೊಂದು ಹೆಣ್ಮಗಳು ಮದುವೆ ಮಾಡ್ತಿದ್ದಲ್ಲ, ಮೆಚ್ಚಿದೆ ಕಣಯ್ಯ ನಿನ್ನ. ರಾಜಣ್ಣ, ನೀನು ಬುದ್ಧಿವಂತನಾಗಿರೋದಕ್ಕೆ ಇವೆಲ್ಲ ಮಾಡ್ತಿದ್ದೆ ಬಿಡು. ಏನಪ್ಪ ಸಿಕ್ಕಳಿಯ ಏನು ಮಾಡ್ತಾನಪ್ಪ ಕೆಲಸನ? ಊರಾಗ ಇದ್ದಾನೆ, ಬೆಂಗಳೂರಾಗ ಏನೋ ಕೆಲ್ಸದಾಗ ಇದ್ದಾನೆ, ಏನು ಮಾಡ್ತಾ ಇದ್ದಾನಪ್ಪ? ಗೌಡ್ರೆ ಬೆಂಗಳೂರಾಗ ಏನಿಲ್ಲ, ಇಲ್ಲೇನ 1,500-2,000 ಅಡಿಕೆ ಗಿಡ ಇದ್ದಾವೆ, ಒಂದು 5-6 ಸೀಮೆಸ ಇದ್ದಾವೆ, ಟ್ಯಾಕ್ಟ್ರಿ ಐತೆ, ಇನ್ನೊಂದು ಅಡಿಕೆ ಪಟ್ಟೆ, ಅಡಿಕೆ ತೆಟ್ಟೆ ಮಾಡ್ತಾರೆ, ಅಡಿಕೆ ಪಟ್ಟೆ ತೆಟ್ಟೆ ಆ ಮಿಷಿನ್ ನಿಕ್ಕೊಂಡವ್ರೆ. ಕೂಲರ್ ಬಂದ ಯಾರೋ ನೇಪಾಳದ ಕಡೆನ ಕೂಲರ್ ನಿಕ್ಕೊಂಡು ಅಡಿಕೆ ಪಟ್ಟೆ ತೆಟ್ಟೆ ಮಾಡೋಂಥ ಮಿಷಿನ್ ಎಲ್ಲ ಐತಿ, ಕೆಲಸ ಮಾಡ್ತಾ ಇದ್ದಾರೆ. ಚೆನ್ನಾಗಿದ್ದಾರೆ ಮನೆ ಕಡೆಗೆ. ಇನ್ನಂದ್ರೆ ಅವ್ರ ಅಪ್ಪ ಇಲ್ಲ, ಅವ್ರ ಅಮ್ಮ ಒಂದೇ ಇರೋದು, ಹುಡುಗರ ಅಪ್ಪ ಇಲ್ಲ. ಚೆನ್ನಾಗಿದ್ದಾರೆ ಗೌಡ್ರೆ ಮಂತಾಗೆ. ಅವರು ಗಂಡು ಮಕ್ಳು ಇಬ್ಬರು, ದೊಡ್ಡವ್ರದಾಲೆ ಮದುವೆ ಐತೆ, 2ನೇದಿದು. ಚೆನ್ನಾಗಿದ್ದಾರೆ ಮನೆ ಕಡೆಗೂ. ಅಡಿಕೆ ತೋಟ ಐತೆ ಗೌಡ್ರೆ, ಚೆನ್ನಾಗೈತೆ. ಅಲ್ಲೇ ಫಸ್ಲಿಗೆ ಬಂದೇವೆ, 1,500 ಅಡಿಕೆ ಗಿಡನು ಫಸ್ಲಿಗೆ ಬಂದೇವೆ. ನಾನು ಅದಕ್ಕೆ ಎಲ್ಲೇ ಬೆಂಗಳೂರಿಗೆ ಕೊಟ್ರು ಇನ್ನೇನೋ ಅಲ್ಲೂ ದುಡ್ಕೊಂಡು ತಿನ್ಬೇಕು, ಕಾಣದ ಕಣ್ಮರಿಯಾಗಿರ್ತಾರೆ, ಯಾಕೆ ಸುಮ್ಮನೆ ಅಂದ್ಬಿಟ್ಟು ಇಲ್ಲೇನ ಈ ಕಡೆ ಬರ್ಗೂರ್ ಕಡೆ ಗೌಡ್ರೆ ಊರಿರೋದವ್ರದ್ದು, ಅಲ್ಲಿ ಕೊಟ್ಟಿದ್ದೀನಿ. ಚೆನ್ನಾಗಿದ್ದಾರೆ ಗೌಡ್ರೆ, ನನಗೂ ಸಮಾಧಾನ ಆಯ್ತು. ಅದಕ್ಕೆ ಹೋಗ್ಲಿ ಬಿಡು, ಒಳ್ಳೆಗೆ ಇರಲಿ, ಒಳ್ಳೆ ವಾತಾವರಣ ಚೆನ್ನಾಗಿರ್ತೈತೆ, ಕಷ್ಟ ನಿಷ್ಠೂರ ಅರ್ಥವಾಗ್ತವೆ, ನಾವು ಹೋಗೋಕ್ಕೂ ಬರೋಕ್ಕೂ ಚೆನ್ನಾಗಿರ್ತೈತಿ, ಅವರು ಬಂದು ಹೋಗೋಕೆ ಚೆನ್ನಾಗಿರ್ತೈತಿ. ಏನೋ ಕಷ್ಟ ನಿಷ್ಠೂರ ಅಂದ ತಕ್ಷಣ ಫೋನ್ ಮಾಡಿದ್ರು ನಾವು ಬಡ ಓಡೋಗ್ಬೋದು ಅಮ್ಮಣ್ಣಿರ್ ಮಂತಕ್ಕೆ. ಬೆಂಗಳೂರಾಗಿದ್ದರೆ ಎಲೆ ಅವ್ರು ಯಾರೋ ಬೇರೆ ದೇಶದಾಗ ಇದ್ದಾರೆ ಮಂಗೆ ಹಾಕೈತೆ, ಹೋಗೋಕ್ಕೂ ಬರೋಕ್ಕೂ ಎಡಗುಲಾದಂಗೆ ಹಾಕೈತಿ. ಅದಕ್ಕೆ ನಾನು ಹತ್ರದಾಗ ಕೊಟ್ಟಿದ್ದೀನಿ ಗೌಡ್ರಿ. ಲೇ ರಾಜಣ್ಣ, ಒಳ್ಳೆ ಕೆಲಸ ಮಾಡಿದ್ಯಾ ಕಳ್ಳ ನೀನು. ಎಲ್ಲರೂ ಬೆಂಗಳೂರು 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 ಅಂತಾರೆ. ನಮ್ಮ ತಾಯಿನ ದುಡ್ಕೊಂಡು ತಿಂಬಕ್ಕೆ ಅಷ್ಟೇ ಬೆಂಗಳೂರು. ಒಳ್ಳೆ ವಾತಾವರಣ, ಒಳ್ಳೆ ಊಟ ತಿಂಡಿ ಎಲ್ಲ ಸಿಗೋದು ನಮ್ಮ ಒಳ್ಳೆಗೆ ಕಣ್ರಿ. ಸುಮ್ಮನೆ ಸೋಕಿ ಜೀವನ ಅಲ್ಲಿ ಬೆಂಗಳೂರಾಗ ಬಿಡಪ್ಪ. ಏನು ಬೆಂಗಳೂರಿಗೆ ಹೋಗ್ತೀನಿ, ಒಂದು ಗಂಡ ಹೆಂಡತಿ ಇಬ್ರು ಮಕ್ಳನ್ನ ಸಾಕ್ತೀನಿ ಅಂದ್ರೆ 60,000 ರೂಪಾಯಿ ಒಂದು ತಿಂಗಳಿಗೆ ಬೇಕೇ ಬೇಕು. ನೀನು 10,000 ರೂಪಾಯಿ ಬಾಡಿಗೆ ಕಟ್ಕೋಬೇಕು, 10,000 ರೂಪಾಯಿ ಸಾಮಾನು ಅಂತಾನ ಹುಡುಗರು ಓದ್ಸೋಕೆ ಬರ್ಸೋಕ್ಕೆ. ಇವಕ್ಕೆಲ್ಲ ಹೋಗಿ 50,000 ಮ್ಯಾಲೆ ಬಂದರೆ ಸಂಬಳ ಅಲ್ಲಿ ಜೀವನ ಮಾಡೋಕ್ಕೆ. ನಮ್ಮ ತಾಯಣ್ಣ ಹಿಂಗಂತೀನಿ, ಬೆಂಗಳೂರು ಕಲರ್ಫುಲ್ ಅಷ್ಟೇ ಕಣ್ರಿ ಅದು. ಅಲ್ಲೇನಿದ್ರದ್ದು ಬಣ್ಣ ಜಗತ್ತು. ಏನಂದ್ರೆ ಬಟ್ ಮಾಸಲ್ಲ, ಮನ್ಸಿನಾಗೆ ಮನಸ್ಸು ಮಾಸ್ತಾ ಇರ್ತೈತಿ ದಿನಾನ.
ಆ ಟ್ರಾಫಿಕ್ಕು ನಾನು ನಮ್ಮ ಅಮ್ಮನಿರ್ ಬಂತಕ್ಕೆ ಯಾವಾಗ ಹೋಗ್ತೀನಲ್ಲ 3 ತಿಂಗಳಿಗೂ 4 ತಿಂಗಳಿಗೂ ಇಲ್ಲಿ 8ನೇ ಮೈಲಿ ಜಾಲಹಳ್ಳಿ ಕ್ರಾಸು ಪಿಣ್ಯ ಇಲ್ಲಿಂದ ಹಿಡ್ಕೊಂಡು ಟ್ರಾಫಿಕ್ ಸ್ಟಾರ್ಟ್ ಆಗಿಬಿಟ್ರೆ ಮುಂದಕ್ಕೆ ಹೋದಂಗೆ ಬಸ್ಗಳೇ ಮುಂದಕ್ಕೆ ಹೋಗಲ್ಲ ಮುಂದಕ್ಕೆ ಹೋಗೋದು ಒಂದ್ಸಣ ನಿಲ್ಸೋದು ಮುಂದಕ್ಕೆ ಹೋಗೋದು ಒಂದ್ಸಣ ನಿಲ್ಸೋದು ಯಾಕಾದ್ರೂ ಬಂದೆ ಅನಿಸ್ಬಿಡ್ತೈತೆ ಬೆಂಗಳೂರಾಗ ಒಂದೊಂದ್ಸಲಿನ ಆದ್ರೆ ಬೆಂಗಳೂರಿನ ಬೈಕಮ್ಮಂಗೂ ಇಲ್ಲ. ಯಾಕಂದ್ರೆ ಹಳ್ಳ್ಯಾರ್ನ ಅದು ಯೋಸ್ ಜನ ಸಾಕ್ತಾ ಇತ್ತು ಹೊಟ್ಟೆ ಕಿಕ್ಕೊಂಡು ನಮ್ಮ ತಾಯಿನಾಗೂ ಗೊತ್ತಿಲ್ಲ. ಊರ ಕೆಲಸ ಕಾರ್ಯ ಇಲ್ದಾರಲ್ಲ ಹೋಗಿ ಬೆಂಗಳೂರಿನಾಗ ಏನೋ ಇಟ್ಟುಟ್ಟಿಸ್ಕೊಂಡು ಉಮ್ತಾ ಇದ್ದಾರೆ. ಬೆಂಗಳೂರಿನ ಬೈಕಮ್ಮಂಗಿಲ್ಲ. ಏನಂದ್ರೆ ಇಲ್ಲಿ ಊರಾಗೂ ಕೆಲ್ಸ ಇದ್ದು ಬೆಂಗಳೂರಿಗೆ ಹೋಗೋದು ಏನು ತರವಲ್ಲ. ಹೆಂಗ ನಿಮ್ಮ ಒಳ್ಳೆ ಕೆಲಸ ಮಾಡ್ಯಾವ ನೋಡು. 1,500 ಅಡಿಕೆ ಗಿಡ ಅಂದ್ರೆ ಸುಲಭನಯ್ಯ ಈ ಕಾಲದಾಗೆ. ಅವನ್ ಮೇಂಟೈನ್ ಮಾಡೋದು ಬೋಲ್ ಕಷ್ಟ. 2-3 ಬೋರ್ ಇಕ್ಕೊಂಡು ಸೀಮೆಸ ಇದಾವೆ ಅಂಚ, ಟ್ಯಾಕ್ರೆ ಇದಾವೆ ಅಂಚ, ಅಡಿಕೆ ಪಟ್ಟೆ ಫ್ಯಾಕ್ಟ್ರಿ ಐತೆ ಅಂಚ. ಇನ್ನೇನ್ ಬೇಕೇಳು. ಹೆಂಗ ಚೆನ್ನಾಗಿರ್ತಾಳೆ ಬಿಡು ನಿನ್ನ ಮಗಳು, ತಲೆ ಕೆಡಿಸ್ಕೋಬೇಡ. ಇನ್ನೊಬ್ಬ ನಿನಗೂ ನಿನ್ನ ಮಗ ಇದ್ದಾನೆ, ಅವನೊಬ್ಬನ ದಡ ಸೇರಿಸ್ಬಿಟ್ರೆ ನೀನ್ ದೀರ್ನಾಗ್ಬಿಟ್ಟ ಬಿಡ್ ರಾಜಣ್ಣ. ರಾಜಣ್ಣ ಏನಪ್ಪ ಹಬ್ಬ ಗಿಬ್ಬ ಜೋರ ಮಾಡಿಸಿದ್ದೇನಪ್ಪ, ನೆಂಟ್ರು ಬಂದೇವ್ರೆ ಅಂತ. ಏನು ಒಬ್ಬಟ್ಟು ಮಾಡಿಸಿದ್ಜ, ಕರ್ಗಡಬ್ ಮಾಡಿಸಿದ್ಜ, ಇಲ್ಲ ಪಾಯಿಸೋದ್ ನೀರ್ನಾಗೆ ಕಳಿಸ್ತಿದ್ಯಾ? ಏನ್ ಮಾಡಿಸಿದ್ಜ ರಾಜಣ್ಣ? ನಮ್ಮ ಮುಂಬೈಗೆ ಹಂಗೆ ಕರಿ ಅಲ್ವೇ, ಬರೀ ಗೌಡ್ರನ್ನೇ ಮಾತಾಡಿಸ್ಕೊಂಡು ನಿಂತ್ಕೊಂಡಿದ್ಜ. ಸೀನಪ್ಪ ಬರೋಲ್ಲ, ನಿಮ್ಮನ್ ಬಿಟ್ಟು ಹೋಗ್ತೀನಲ್ಲ ನಾನು ಕರಿಯೋದ್ನ. ಬರೋ ಉಂಬಿ ಅಂತ ಬರೋ. ಅಯ್ಯ ನಿಮ್ಮಂತ ಒಳ್ಳೆ ಮನ್ಸರಿಗೆ ಉಂಬಕ್ಕಿಕ್ದ ಇನ್ ಯಾರಿಗೆ ಇಕ್ಕನೇಳು? ಕರ್ಗಡಬ್ ಮಾಡ್ಯವ್ರ ಕಣಪ್ಪ. ಈಗ ಒಬ್ಬಟ್ಟು ಮಾಡಕ್ಕೆ ಅದು ಯಾತ ಪಜೀತಿ ಅಂತ ಹೇಳ್ಬಿಟ್ಟು ಹೆಂಗುಸ್ರಲ್ಲ ಕರ್ಗಡಬಿಗೆ ನಿಂತ್ಬಿಟ್ಟೇವ್ರಿ ಇವಾಗ. ರಾತ್ರಿಯಿಂದನು ನಮ್ಮಳು ಯಾತ ಒಬ್ಬ ಕರ್ಗಡಬ್ ಮಾಡ್ತೀನಿ, ಹೆಸರು ಬೇಳೆ ಮಾಡ್ತೀನಿ, ಪಲ್ಯ ಮಾಡ್ತೀನಿ ಅಂತ ಕಣ್ಣು ಮುಚ್ಚಿಲ್ಲ. ನಮ್ಮ ಅಮ್ಮಣ್ಣಿಂದನು ನಮ್ಮಳು ಯಾತ ಮಾಡ್ಕೊಂತಿದ್ರು. ಅವ್ರ ಅಕ್ಕ ತಂಗಿಯರೆಲ್ಲ ಬಂದವ್ರೆ, ಹೆಂಗುಸ್ರು ಸೇರ್ಕೊಂಡು ಮಾಡ್ತಾ ಇದಾರೆ. ಸೀನಪ್ಪ ಬರೋಜ ಬರೋ, ಕೂಲರ್ನೆಲ್ಲ ಕರ್ಕೊಂಡಾದಲ್ಲ ಉಂಬಕ್ಕೆ. ಗೌಡ್ರೆ ಎಲ್ಲಾರನ್ನು ಕರ್ಕೊಂಬರ್ರಿ, ಸರಿನಾ? ರಾಜಣ್ಣ ಬತ್ತೀವಿ ನೋಡಿಯಪ್ಪ, ಬತ್ತೀವಿ ನೋಡಿ. ಇನ್ನೇನಪ್ಪ ಸಮಾಚಾರ? ಏನಿಲ್ಲ ಗೌಡ್ರೆ, ಅದೇ ಈ ಮದುವೆ ಬೇರೆ ಹತ್ರಕ್ಕೆ ಬಂತಲ್ವೇ, ಹೆಂಗನಾಗ್ಲಿ ಅಂತ 1 ಲಕ್ಷ ರೂಪಾಯಿ ಇಕ್ಕೊಂಡಿರಿ ಗೌಡ್ರೆ. ಈಟ ಊಟ ದುಡ್ಡು ಎಡಗ್ಲಾದ ಕೇಳ್ತೀನಿ. ಈಗ ನೀವೇ ದಿಕ್ಕು. ಏನೋ ಹಿಂಗೆ ಊಟ ಎಡಗ್ಲಾದ 1 ಲಕ್ಷ ರೂಪಾಯಿ ಕೊಡಿವ್ರಿಂತೆ ಎತ್ತಿಕೊಂಡಿರಿ. ನಾನು ಸಾಲ ಮಾಡಿದ್ದೀನಿ, 1 4 ಲಕ್ಷ ರೂಪಾಯಿ ಸಾಲ ಮಾಡಿದ್ದೀನಿ. ಅವ್ರ ಇರ್ತ ಇಸ್ಕೊಂಡಿದ್ದೀನಿ ಕೈ ಬದಲಿಗೆ. ನಿಮ್ಮನ್ನೇ ಕೇಳಲ್ಲ, ಏನ ಹಿಂಗೆ ತೀರ್ಗ ಪುಟ ಸಾಲದ ಬಂದ್ರೆ ಒಂದು ಮಾತಂಗೆ ಗಮ್ತೀನಿ ಕೊಡಿವ್ರಿಂತಿ. ಬೈಕ ಬ್ಯಾಡ್ರಿ ಗೌಡ್ರೆ, ಇವ್ನು ಉಂಬ ಕರಿಯಕ್ ಬಂದಿಲ್ಲ, ದುಡ್ಡು ಕೇಳಕ್ ಬಂದೇವ್ರಿ ಅಂತಾನ. ಹೇಳಿದ್ ಎಡಗ್ಲಾದ ಕಾಲ್ದಾಗೆ ಇಕ್ಕೇಳ್ರಿ ಅಂತ 1 ಲಕ್ಷ ರೂಪಾಯಿ. ಲೇ ರಾಜಣ್ಣ, ಅಯ್ಯ ನಿನ್ನ ನಡಿಯಲ್ಲ ಎಂತೆಂತರ್ಗೂ ನಾವು ಸಾವ್ಕೊಂಡಿದೀವಿ ಕಣ್ಲಾ. ನೀನು ನಮ್ಮನು. ಅಯ್ಯ ನಿನಗೆ ನಾನು ದುಡ್ಡು ಕೊಡ್ದಂಗೆ ಇರ್ತೀನಿ ಅಲ್ಲ. ನಡಿಯಲ್ಲ, 1 ಲಕ್ಷ ರೂಪಾಯಿ ಅಲ್ವಲ್ಲ ಎತ್ತಿಕೊಂಡಿರ್ತೀನಿ, ನಡಿಯ ಕೊಡೋಣ ಅಂತ ಕಾಲ ಬಂದಾಗ ನೋಡ್ಕಮ್ಮ ನಡಿಯಪ್ಪ. ಅಯ್ಯೋ ನೀನು ನಡಿ, ಪಾಪ ನೆಂಟರು ಕಾಯ್ತಾ ಇದಾರ. ತಿರ್ಗಿ ನೀನಿಲ್ಲಿ ನಾನು ಜಾಸ್ತಿ ಹೊತ್ತು ಮಾತಾಡ್ಕೊಂಡು ನಿಂತ್ಕೊಂಡೆ ನಿನ್ನ ಅಲ್ವೇ. ನಡಿ, ಅದೇನು ನೋಡ್ಕೊಂಬನಲ್ಲ, ನಡಿ. ರಾಜಣ್ಣ ತಲೆ ಕೆಡಿಸ್ಕೋಬೇಡ. ನಮ್ಮ ಗೌಡ್ರು ಒಂಥರ ಬ್ಯಾಂಕ್ ಇದ್ದಂಗೆ. ಬ್ಯಾಂಕ್ನಾಗೆ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಸಾಲ ಕೊಡೋಗಿ. ಆದರೆ ನಮ್ಮ ಗೌಡ್ರಿಗೆ ನಂಬಿಕೆನೇ ಡಾಕ್ಯುಮೆಂಟ್ಸು. ಅವ್ರ ತಂಗ ನಂಬಿಕೆ ಉಳಿಸ್ಕೊಂಡ್ರೆ ಸಾಲದ ಮೇಲೆ ಸಾಲ ಕೊಡ್ತಾರೆ. ನಂಬಿಕೆ ಇರಲಿಲ್ಲ ಅಂದ್ರೆ 1 ರೂಪಾಯಿನೂ ಬಿಚ್ಚಲ್ಲ ನಮ್ಮ ಗೌಡ್ರು. ಕಂಡುಂಡಿರೋರಿಗೆ ನಮ್ಮ ಗೌಡ್ರು ಸಾಲ ಮೇಲೆ ಸಾಲ ಕೊಡ್ತಾರೆ. ರಾಜಣ್ಣ ನೀನು ತಲೆ ಕೆಡಿಸ್ಕೋಬೇಡ, ನಡಿ. ನಿನ್ನ ಮಗಳು ಮದುವೆನ ಅದ್ದೂರಿಯಾಗಿ ಮಾಡಿ ನಡಿ, ತಲೆ ಕೆಡಿಸ್ಕೋಬೇಡ. ಗೌಡ್ರ ಇದ್ದಾರೆ, ನಾವಿದ್ದೀವಿ. ಲೇ ಸೀನಾ, ಅಯ್ಯ ನೀನೇ ಅರ್ಧ ನನ್ನ ಹಸಿಗೆಡ್ಸಿದ್ಯ ಕಳ್ಳ. ಊರಾರು ತುಂಬ ಗೌಡ್ರು ತಗ ದುಡ್ಡು ಐತೆ, ಗೌಡ್ರು ಸಾಲ ಕೊಡ್ತಾರೆ ಅಂತಾನೆ. ತಿಗ ಮುಚ್ಚ ಕಾಯಿಸೋಲಿ ಅಲ್ಲ. ಅಯ್ಯ ಅದೇನು ಬ್ಯಾಂಕ್ ಅಂತ ಗೌಡ್ರು. ನಾನೇನು ಪ್ರಿಂಟ್ ಹೊಡೆದಿಕ್ಕೆ ಅಂತೀನಿ ದುಡ್ಡ ನೋಡು. ಈ ಗೌಡಂದು ಮೊದ್ಲಿನಂಗೆ ನಡೀತಿಲ್ಲ ಕಳ್ಳ, ಮೊದ್ಲಿನಂಗೆ ನಡೀತಿಲ್ಲ ಕಣೋ. ಮೊದ್ಲಾಗಿದ್ರೆ ನೀನು ಈಟು ಓಟ್ಗೆ ಎದ್ರಕಂತಾನೆ ಇರಲಿಲ್ಲ. ಇವಾಗ ನನ್ನ ತಗೋ ಮೈಯಕ್ಕೆ ಶಕ್ತಿ ಇಲ್ಲ, ಓಡಾಡೋಕ್ಕಾಗಲ್ಲ, ಬದುಕು ಬಾಳು ಮಾಡ್ಸೋಕ್ಕೂ ಆಗಲ್ಲ. ಏನೋ ದೇವರು ಕೊಟ್ಟವನೇ, ಹೆಂಗ ದೇವರು ಶಕ್ತಿ ಕೊಟ್ಟಂತ ಕಾಲದಾಗೆ 4 ಜನಕ್ಕೆ ಅನುಕೂಲ ಮಾಡ್ಬೇಕು ಅಂತ ಕಳ್ಳ ಸೀನಾ, ಅಷ್ಟೇನ. ಗೌಡ್ರೆ ನೀವು ದೇವ್ರಾಣೆಗೂ ಹೇಳ್ತೀನಿ, ನಿಮ್ಗಿರೋ ಒಳ್ಳೆ ಮನ್ಸಿಗೆ ಭಗವಂತ ನಿಮ್ಮನ್ನು ಕಾಪಾಡ್ತಾನೆ ಬಿಡ್ರಿ ಗೌಡ್ರೆ. ಗೌಡ್ರೆ ನಾನು ಹೋಗಿರ್ತೀನಿ ಗೌಡ್ರೆ, ಒತ್ತಾಕೈತೆ. ನೀವು ಬರ್ರಿ. ಹುಡುಗರ್ನೆಲ್ಲ ಕರ್ಕೊಂಡು ಸೀನಪ್ಪ, ಬೋರಜ್ಜ, ಕೂಲರ್ನೆಲ್ಲ ಕರ್ಕೊಂಡು ಬಂದ್ಬಿಡ್ರಿ. ರಪ್ನ ಊಟ ಮಾಡ್ಕೊಂಡ್ ಬರೀವಂತ್ರಿ. ಬರೀ ಗೌಡ್ರೆ ನೀವು ರಪ್ನೊಂದಿಟ್ಟು
ಏ ರಾಜಣ್ಣ ಬತ್ತೀವಿ ಕಣಪ್ಪ, ನಮ್ಮ ತಾಯಿನೇ ಬತ್ತೀವಿ, ಹೋಗಪ್ಪ ನೀನು. ಹಾಂ ಬತ್ತೀವಿ ನೋಡಿ.